ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ರಾಜಧಾನಿ ಬೆಂಗಳೂರು ಜನರಿಗೆ ಈಗ ಡಬಲ್ ಶಾಕ್ ಎದುರಾಗಿದೆ. ಒಂದ್ ಕಡೆ ಬಿಎಂಟಿಸಿ ಟಿಕೆಟ್ ದರ ಏರಿಕೆ ಈಗಾಗಲೇ ಆಗಿದೆ. ಅದರ ಬೆನ್ನಲ್ಲೇ ಈಗ ಮೆಟ್ರೋ ಸರದಿ, ಮೆಟ್ರೋ ಪ್ರಯಾಣಿಕರಿಗೆ ಇವತ್ತು ಬಿಗ್ ಶಾಕ್. ಯಾಕಂದ್ರೆ ಬೆಳಗ್ಗೆ 7 ಗಂಟೆಯಿಂದಲೇ ಹೊಸ ದರ ನಿಗದಿಯಾಗಿದೆ, ಅಂದ್ರೆ ಏರಿಕೆ ಆಗಿರುವಂತಹ ದರ. ಇಂದು ಬೆಳಗ್ಗೆ 7 ಗಂಟೆಯಿಂದ ಪರಿಷ್ಕೃತ ದರ ಜಾರಿ. ಹಾಗಾಗಿ ನೀವೇನಾದ್ರೂ ಇವತ್ತು ಮೆಟ್ರೋ ಹೋಗಿ ಟಿಕೆಟ್ ಅನ್ನ ಪಡೆದ್ರೆ ಯಾಕೆ ರೇಟ್ ಜಾಸ್ತಿ ಅಂತ ವಾದ ಮಾಡೋಕೆ ಹೋಗ್ಬೇಡಿ. ಯಾಕಂದ್ರೆ ಇವತ್ತಿನಿಂದ ರೇಟ್ ಜಾಸ್ತಿ ಆಗಿದೆ, ಟಿಕೆಟ್ ದರ ಹೆಚ್ಚಳ ಮಾಡಲಾಗಿದೆ. ಬಿಎಂಆರ್ಸಿಎಲ್ ಆದೇಶವನ್ನ ಹೊರಡಿಸಿದೆ. ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಕೇಂದ್ರದ ಗ್ರೀನ್ ಸಿಗ್ನಲ್ ಬಂದಿತ್ತು, ಶಿಫಾರಸಿತ್ತು ಅವರಿಗೆ ಎಷ್ಟು ಏರಿಕೆ ಮಾಡಬೇಕಾಗುತ್ತೆ, ಮೇಂಟೆನೆನ್ಸ್ಗೆ ಮಾಡಲೇಬೇಕು ಈಗ ಏರಿಕೆ ಅಂತ. ಗ್ರೀನ್ ಸಿಗ್ನಲ್ ಹಿನ್ನೆಲೆ ಮೆಟ್ರೋ ಟಿಕೆಟ್ ದರ ಇವತ್ತಿನಿಂದ ಏರಿಕೆ. 2017ರಲ್ಲಿ ಮೆಟ್ರೋ ಪ್ರಯಾಣ ದರವನ್ನು ಏರಿಸಿದಂಥ ಬಿಎಂಆರ್ಸಿಎಲ್. ನೀವೀಗ ನಿಮಗೊಂದು ಟ್ಯಾಲಿ ತೋರಿಸ್ತಾ ಇದ್ದೀವಿ ಎಷ್ಟು ಬದಲಾವಣೆ ಆಗಿದೆ ಅಂತ. 0 ಇಂದ 2 ಕಿಲೋಮೀಟರ್ ಹಿಂದಿನ ದರ 10, ಈಗ ಹೊಸ ದರ ಈಗ ಬದಲಾವಣೆ ಒಂದಷ್ಟು ಏನೇನಾಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀವಿ. 2 ರಿಂದ 4 ಕಿಲೋಮೀಟರ್ ಹಿಂದಿನ ದರ 15 ರೂಪಾಯಿ ಇತ್ತು, ಇನ್ನು ಮುಂದೆ 20 ರೂಪಾಯಿ ಪೇ ಮಾಡಬೇಕಾಗುತ್ತೆ, ಮಿನಿಮಮ್ 4 ಕಿಲೋಮೀಟರ್ವರೆಗೆ. ಹಾಗೆ 4 ರಿಂದ 6 ಕಿಲೋಮೀಟರ್ ಹಿಂದಿನ ದರ 25 ರೂಪಾಯಿ ಇತ್ತು, ಈಗ ಹೊಸ ದರ 30 ರೂಪಾಯಿ ಇದೆ. ಮೆಟ್ರೋ ಪ್ರಯಾಣ ದರ ಇವತ್ತಿನಿಂದ ಏರಿಕೆ. 6 ರಿಂದ 8 ಕಿಲೋಮೀಟರ್ ಇದ್ದರೆ ಹಿಂದಿನ ದರ 30 ಇದ್ದರೆ ಅದು 10 ರೂಪಾಯಿ ಜಾಸ್ತಿ ಆಗುತ್ತೆ. ಈಗ ನೀವು 40 ರೂಪಾಯಿ ಟಿಕೆಟನ್ನು ಅಲ್ಲಿ ಪಡಿಬೇಕಾಗುತ್ತೆ, ಅಥವಾ ಏನು ಟೋಕನ್ ಇರುತ್ತೆ ಅದು. ಹಿಂದಿನ ದರ 40 ಇದ್ದಲ್ಲಿ 8 ರಿಂದ 10 ಕಿಲೋಮೀಟರ್, ಇನ್ನು ಮುಂದೆ 50 ರೂಪಾಯಿ, ಅದು ಕೂಡ 10 ರೂಪಾಯಿ ಹೆಚ್ಚಳ ಆಗಿದೆ. ಹಾಗೆ 10 ರಿಂದ 15 ಕಿಲೋಮೀಟರ್ ಪ್ರಯಾಣ ಇದ್ದರೆ ಹಿಂದಿನ ದರ 45 ರೂಪಾಯಿ ಇತ್ತು, ಆದರೆ ಇನ್ನು ಮುಂದೆ 60 ರೂಪಾಯಿ, ಅಲ್ಲಿ 15 ರೂಪಾಯಿ ಹೆಚ್ಚು ಆಗುತ್ತೆ. ಇನ್ನು 15 ರಿಂದ 20 ಕಿಲೋಮೀಟರ್ ವ್ಯಾಪ್ತಿ ನಿಮ್ಮ ಪ್ರಯಾಣ ಇದ್ದರೆ, ನಿಮ್ಮ ಸ್ಟಾಪ್ಗಳ ಅಂತರ ಅಷ್ಟಿದ್ರೆ ಹಿಂದಿನ ದರ 50, ಅದು 20 ರೂಪಾಯಿ ಜಾಸ್ತಿ 70 ಆಗುತ್ತೆ. ಹಾಗೆ 20 ರಿಂದ 25 ಕಿಲೋಮೀಟರ್ 60 ರಿಂದ ಈಗ 80 ರೂಪಾಯಿ ಮಾಡಲಾಗಿದೆ. ಇನ್ನು ವೈಟ್ ಫೀಲ್ಡ್ ಟು ಚಲಘಟ್ಟಕ್ಕೆ ಮೊದಲು 60 ರೂಪಾಯಿ ಇತ್ತು, ಇದೀಗ 90 ರೂಪಾಯಿ ಆಗಿದೆ. ಮಾಧವಾರ್ ಟು ರೇಷ್ಮೆ ಏನಿದೆ ಅಲ್ಲಿವರೆಗೆ, ರೇಷ್ಮೆ ಸಂಸ್ಥೆ, ಅಲ್ಲಿಗೆ 60 ರಿಂದ 90 ರೂಪಾಯಿ ಆಗಿದೆ, ಈಗ 60 ರೂಪಾಯಿ ಇತ್ತು. ಹಾಗೆ ಸ್ಮಾರ್ಟ್ ಕಾರ್ಡ್ ಮಿನಿಮಮ್ ಬ್ಯಾಲೆನ್ಸ್ ಕೂಡ ಏರಿಕೆ ಆಗಿದೆ. ಹಿಂದೆ ಏನಿತ್ತು ಆ ಒಂದು ರೇಟನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಮಿನಿಮಮ್ ಬ್ಯಾಲೆನ್ಸ್ 90 ಇರಲೇಬೇಕು ಈಗ. ಸ್ಮಾರ್ಟ್ ಕಾರ್ಡ್ 5% ಏನು ಡಿಸ್ಕೌಂಟ್ ಇತ್ತು, ಅದನ್ನು ಮುಂದುವರಿಕೆ ಮಾಡ್ತಿದ್ದಾರೆ. ಒಂದು ದಿನದ ಮೆಟ್ರೋ ಟ್ರೈನ್ ಕಾರ್ಡ್ 200 ರಿಂದ ಈಗ 300ಕ್ಕೆ ಏರಿಕೆ ಆಗಿದೆ. 3 ದಿನಗಳ ಮೆಟ್ರೋ ಟ್ರೈನ್ ಕಾರ್ಡ್ಗೆ 400 ರಿಂದ 600 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಇನ್ನು 5 ದಿನಗಳ ಮೆಟ್ರೋ ಟ್ರೈನ್ ಕಾರ್ಡ್ ಏನಿದೆ ಅದನ್ನು 600 ರೂಪಾಯಿಯಿಂದ ಈಗ 800ಕ್ಕೆ ಏರಿಕೆ ಮಾಡಲಾಗಿದೆ. ಬನ್ನಿ, ಮೆಟ್ರೋ ದರ ಏರಿಕೆ ಸಂಬಂಧಪಟ್ಟ ಹಾಗೆ ಪ್ರಯಾಣಿಕರು ಟಿವಿ9 ಜೊತೆ ಮಾತನಾಡಿದ್ದಾರೆ. ಏನು ಹೇಳ್ತಾರೆ ಬನ್ನಿ ನೋಡೋಣ. ಆಗ್ಲೇ ನೀವು ನೋಡಿರ್ಬೋದು, ಒಳ್ಳೆ ಡೆಲ್ಲಿಯಲ್ಲಿ ಮುಂಬೈಯಲ್ಲಿರೋ ಲೋಕಲ್ ಟ್ರೈನ್ ತರ ಕಾಣ್ತಾ ಇದೆ ಮೆಟ್ರೋ ಸ್ಟೇಷನ್. ಯಾವುದೇ ತರ ಬೋಗಿಗಳು ಜಾಸ್ತಿ ಮಾಡಿಲ್ಲ, ಲೇಡೀಸ್ಗೆ ಯಾವುದೇ ತರ ಕಂಫರ್ಟಬಲ್ ಇರಲ್ಲ ಅದರಲ್ಲೂ ಇವರು ಎಗೈನ್ ಕುತ್ಕೊಂಡು ಟ್ರಾವೆಲ್ ಮಾಡೋದಕ್ಕಿಂತ ನಿಂತ್ಕೊಂಡು ಟ್ರಾವೆಲ್ ಮಾಡೋರೆ ಅದಕ್ಕಿಂತ 4 ಪಟ್ಟು ಜಾಸ್ತಿ ಇರ್ತಾರೆ. ಅಂಥದ್ರಲ್ಲಿ ಇವರು 50% ಜಾಸ್ತಿ ಮಾಡ್ತಿದ್ದಾರೆ ಅಂದ್ರೆ ಜನಸಾಮಾನ್ಯರಿಗೆ ತುಂಬಾನೇ ಇದು ಹೊರೆ ಆಗುತ್ತೆ. ಇದನ್ನ ಸ್ವಲ್ಪ ಗೌರ್ಮೆಂಟ್ ಗಮನ ಹರಿಸಬೇಕು ಅನ್ನೋದು. ಸರ್, ಜಾಸ್ತಿ ಮಾಡಬಾರ್ದು, ಯಾಕೆಂದ್ರೆ ನಮಗೆ ಅವರು ಏನು ಫೆಸಿಲಿಟಿ ಕೊಡ್ತಾ ಇಲ್ಲ. ಜಾಸ್ತಿ ಬೋಗಿಗಳು ಬಿಟ್ರೆ ಚೆನ್ನಾಗಿರುತ್ತೆ, ಯಾಕೆಂದ್ರೆ ಅಲ್ಲೆಲ್ಲರೂ ಕುತ್ಕೊಂಡು ಒಂದು 10 ಜನ ಮಾಡಿದ್ರೆ 40 ಜನ ನಿಂತ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ದೀವಿ. ತುಂಬಾ ಹೊರೆ ಆಗುತ್ತೆ, ಇದನ್ನ ನಾವು ಆಕ್ಷೇಪಣೆ ಮಾಡೇ ಮಾಡ್ತೀವಿ. ಇದನ್ನ ಎಷ್ಟಿದೆ ಅಷ್ಟಕ್ಕೆ ಇರ್ಬೇಕು, ಯಾವುದೇ ತರದ ದರ ಜಾಸ್ತಿ ಮಾಡಬಾರ್ದು ಅದು ಅಂತ. ಸರ್, ನಾವು 1000 ರೂಪಾಯಿ ಕೊಡ್ತಿರ್ತೀವಿ, ಅದ್ರ 1,500 ರೂಪಾಯಿ ಇದಕ್ಕೆ ಇಡಬೇಕಾಗತ್ತೆ. ಅದು ತುಂಬಾನೇ ಕಷ್ಟ ಆಗುತ್ತೆ. ನಾವು ಡೈಲಿ ಮೆಟ್ರೋನೇ ನಾನು ಮೈಸೂರು ಮೆಟ್ರೋ ಸ್ಟೇಷನ್ ಇಂದ ವಿಧಾನಸೌಧ ನಿನ್ನೆ 30 ರೂಪೀಸ್ ಇತ್ತು, ಇವತ್ತು 50 ರೂಪೀಸ್ ಆಗಿದೆ. ಐ ಥಿಂಕ್ ಅದು ತುಂಬಾ ಎಕ್ಸ್ಪೆನ್ಸಿವ್ ಆಯ್ತು. 2 ರೂಪೀಸ್ 3 ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು 5 ರೂಪೀಸ್ ವರೆಗೂ ಹೆಚ್ಚಳ ಆಗ್ಬೋದು ಅಂತ. 20 ರೂಪೀಸ್ ಅಂದರೆ ತುಂಬ ಜಾಸ್ತಿ ಆಯಿತು ಅಂತ ಫೀಲ್ ಆಗುತ್ತೆ. ಬಿಕಾಸ್ 1 ಮಂತ್ಗೆ ನಮಗೆ ಟ್ರಾವೆಲಿಂಗ್ ಅರೌಂಡ್ 1500 ಬರ್ತಾ ಇತ್ತು, ಇವಾಗ ಡಬಲ್ ಆಗುತ್ತೆ, ಆಲ್ಮೋಸ್ಟ್ 3000 ವರೆಗೂ ಬಂದ್ಬಿಡುತ್ತೆ. ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಫೀಲ್ ಆಗುತ್ತೆ. ಮೆಟ್ರೋಲಿ ಟೈಮ್ ಸೇವ್ ಆಗುತ್ತೆ ಅಂತ ನಾವು ಮೆಟ್ರೋಲ್ ಟ್ರಾವೆಲ್ ಮಾಡ್ತಾ ಇದ್ದಿದ್ದು. ಇಷ್ಟು ಎಕ್ಸ್ಪೆನ್ಸಿವ್ ಆದರೆ ಇನ್ಮೇಲೆ ಥಿಂಕ್ ಮಾಡ್ಬೇಕನ್ಸುತ್ತೆ ಅಷ್ಟೇ. ನಾವಿಲ್ಲೇ ವರ್ಕ್ ಮಾಡೋದ್ರಿಂದ ಎವ್ರಿ ಡೇ ನಾವು ಮೆಟ್ರೋಲೇ ಓಡಾಡೋದು. 50%ಗಿಂತ ಜಾಸ್ತಿ ಆಗಿದೆ. ಸೊ ಅದೇ ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಒಂದು 5 ರೂಪೀಸ್ 10 ರೂಪೀಸ್ ಆದ್ರೂ ಓಕೆ ಅನ್ಸುತ್ತೆ. 20 ರೂಪೀಸ್ ಇಸ್ ಮೋರ್ ಅನ್ಸುತ್ತೆ. ಹೌದು, ನಾನು ಈಗ ನ್ಯೂಸ್ ನೋಡಿದೆ, ಕಷ್ಟ ಆಗತ್ತೆ, ಮಾತಾಡಬೇಕು. ಮತ್ತೆ ಜನ ಎಲ್ಲರೂ ಗಲಾಟೆ ಮಾಡಿದ್ರೆ ಮೋಸ್ಟ್ಲಿ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಎಷ್ಟು ಪರ್ಸೆಂಟ್ ಆದ್ರೆ ಸರಿ ಅಂತ ಅನ್ಸುತ್ತೆ ಮೇಡಮ್? ನಮ್ಗೆ ಈಗಿರೋ ರೇಟ್ ಇದ್ರೇನೆ ಓಕೆ ಸರ್. ಒಂದು 5% ಹೆಚ್ಚಳ ಮಾಡೋದು ಬೇಡ ಅಂತೀರಾ ಮೇಡಮ್? ಅದು ಓಕೆ, 5% ಓಕೆ. ಇದು ಜಾಸ್ತಿ ಇವಾಗ ಮಾಡಿರೋದು ತುಂಬಾ ಜಾಸ್ತಿ. ನಾವು ಇಂದ್ರನಗರ ಸ್ಟಾಪ್ KFC ಸಿಗ್ನಲ್ ಇಂದ ಬರ್ತಾ ಇದ್ದೀರಿ. ಅಲ್ಲಿಂದ ಇಲ್ಲಿಗೆ ನಮ್ಮ ವಿಧಾನಸೌಧ 10 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಅದು ತುಂಬಾನೇ ಜಾಸ್ತಿ ಆಯಿತು. ಆದರೆ ಇರೋರು ಬರ್ತಾರೆ, ಪಾಪ ಬಡತನದಲ್ಲಿ ಇರೋರು ತುಂಬಾ ಕಷ್ಟದಲ್ಲಿ ಇರ್ತಾರೆ, ಯಾವುದೋ ಕೂಲಿ ನಾಲಿಗೆಲ್ಲ ಮಾಡ್ತಾ ಇರ್ತಾರೆ ಪಾಪ. ಇವಾಗ 10 ರೂಪಾಯಿ ಮೇಡಮ್ ಕೇಳಿದೆ ನಾನು, ಅಲ್ಲ ಮೇಡಮ್ ಇಷ್ಟು ಹೆಚ್ಚಳ ಆಗಿದೆ ಅಂತ ಹೇಳಿದಕ್ಕೆ ಅವ್ರು ಹೇಳಿದ್ರು, ನಿಮಗೆ ನಾನು ಹೇಳಿದೆ 7 ರೂಪೀಸ್ ಜಾಸ್ತಿ ಆಗಿದೆ, ನನಗೆ ಗೊತ್ತಾಗಲಿಲ್ಲ 10 ರೂಪಾಯಿ ಅಂತ.
ಅದರಲ್ಲಿ ಡಿಸ್ಕೌಂಟ್ ಇತ್ತಲ್ಲ 5% ಡಿಸ್ಕೌಂಟ್ ಇರೋದು, ಅದರಿಂದ ನೀವು ಕಾರ್ಡ್ ಯೂಸ್ ಮಾಡಿದ್ರೆ ಸ್ವಲ್ಪ ನಿಮಗೆ ಕಾರ್ಡಲ್ಲಿ ಬಂದಿದೆ. ಒನ್ ಟು ಡಬಲ್. ನಾನು ಇವಾಗ 30 ರೂಪೀಸ್ ರೆಗ್ಯುಲರ್ಲಿ, ಇವಾಗ 30 ರೂಪೀಸ್ ಅಂದ್ಕೊಳ್ಳಿ ಟಿಕೆಟ್ ನಾನು ಟಿನ್ ಫ್ಯಾಕ್ಟ್ರಿಯಿಂದ ವಿಧಾನಸೌಧಕ್ಕೆ. 30 ರೂಪೀಸ್ಗೆ 30 ರೂಪೀಸ್ ಡಬಲ್ ಆಗಿ 60 ರೂಪೀಸ್. ನಾನು ಇವಾಗ ಜಸ್ಟ್ 5 ಮಿನಿಟ್ಸ್ ಬ್ಯಾಕ್ ಬಂದಿದ್ದೀನಿ ಸಿನ್ ಫ್ಯಾಕ್ಟ್ರಿಯಿಂದ ವಿಧಾನಸೌಧಕ್ಕೆ. 60 ರೂಪೀಸ್ ಟಿಕೆಟ್ ತಗೊಂಡಿದ್ದಾರೆ. ಟೈಮ್ ಸೇವ್ ಮಾಡೋಕ್ಕೆ ಮೆಟ್ರೋದಲ್ಲಿ ಓಡಾಡ್ತಾರೆ ಮ್ಯಾಕ್ಸಿಮಮ್ ಬೆಂಗಳೂರಲ್ಲೆಲ್ಲ ವರ್ಕ್ ಮಾಡೋರೆಲ್ಲ, ಸರಿನಾ? ಹಿಂಗಾಗಿ ಡಬಲ್ ಮಾಡಿದ್ರೆ ಹಿಂಗೆ ಮೆಟ್ರೋ ಟ್ರಾವೆಲಿಂಗ್ ಮಾಡೋ ಜನಸಂಖ್ಯೆ ಕಮ್ಮಿ ಆಗುತ್ತೆ ಸರ್. ಈ ಥರ ಡಬಲ್ ಮಾಡಿ ಎಲ್ಲ ನೆಸೆಸಿಟಿ ಇರಲಿಲ್ಲ, ಯಾಕಂದರೆ ಮೋಸ್ಟ್ ಆಫ್ ದ ಪೀಪಲ್ ಯೂಸ್ ಮಾಡ್ತಿರೋದೇ ಮೆಟ್ರೋ. ಹಾಗಾಗಿ ಅವ್ರಿಗೇನು ಲಾಸ್ ಅಂತ ಏನೂ ಆಗಿರ್ಲಿಕ್ಕಿಲ್ಲ. ಅದು ನೆಸೆಸಿಟಿ ಇಲ್ಲ, ಬರ್ಡನ್ ಟು ದಿ ಪೀಪಲ್ ಅಷ್ಟೇ. ಜಾಸ್ತಿನೇ ಬರ್ಡನ್. ಆದರೂ ವಿಧಿ ಇಲ್ಲದೆ ಓಡಾಡಬೇಕು ಅಷ್ಟೇ, ಇನ್ನೇನಿಲ್ಲ. ಕಷ್ಟ ಆಗತ್ತೆ, ವಿಧಿ ಇಲ್ಲ, ವಿ ಹ್ಯಾವ್ ಟು ಪೇ ಬಿ. ಓಕೆ, ಏನು ಮಾಡೋದಲ್ಲ, ವಿಧಿ ಇಲ್ಲ, ಮಾಡಬೇಕು. ಅವ್ರು ಏನಾದ್ರು ಚೇಂಜ್ ಮಾಡಿದ್ರೆ ನಾವೇನು ಡಿಫೆಂಡ್ ಮಾಡೋಕ್ಕಾಗಲ್ಲ. ಈಗ ಅಂಬೇಡ್ಕರ್ ಮೆಟ್ರೋ ಸ್ಟೇಷನ್ ಇಂದ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ್, ಇವತ್ತಿನಿಂದ 7 ಗಂಟೆಯಿಂದ ಬೆಳಗ್ಗೆ ಈ ದರ ಪರಿಷ್ಕರಣೆ ಆಗಿದೆ. ಈಗಾಗಲೇ ನೆನ್ನೆ ಕೂಡ ನೀವು ಹೇಳ್ತಾ ಇದ್ರಿ BMTC ದರ ಏರಿಕೆ, ಹೋಗ್ಲಿ ನಾವು ಮೆಟ್ರೋದಲ್ಲಿ ಪ್ರಯಾಣ ಮಾಡೋಣ ಅಂತಂದ್ರೆ ಅಲ್ಲೂ ಕೂಡ ಹೆಚ್ಚಾಗಿದೆ. ಸೊ ಹೇಗೆ ಚೇಂಜ್ ಮಾಡಲಾಗಿದೆ, ಜೊತೆಗೆ ಈ ಪಾಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಮಂತ್ಲಿ ಹೋಗುವಂಥವ್ರು ಇದೆಲ್ಲ ಎಷ್ಟು ಬದಲಾವಣೆ ಆಗಿದೆ ಅಂತ, ಜೊತೆಗೆ ಪ್ರಯಾಣಿಕರಿಗೆ ಏನು ಹೇಳ್ತಿದ್ದಾರೆ ಸಂಬಂಧಪಟ್ಟಾಗಿ TV9 ಜೊತೆ ಒಂದಷ್ಟು ಮಂದಿ ಈಗ ಮಾತನಾಡಿದ್ರು. ಅದು ಅವಿನಾಶ್, ನಿಜವಾಗ್ಲೂ ಕೂಡ ರಾಜಧಾನಿ ಬೆಂಗಳೂರಿನ ಜನರಿಗೆ ಡಬಲ್ ಶಾಕ್ ಅಂತಲೇ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಜನವರಿಯಲ್ಲಿ BMTCಯ ಟಿಕೆಟ್ ದರವನ್ನು ಏರಿಕೆ ಮಾಡಿತ್ತು. ಈ ತಿಂಗಳು ಅಂದರೆ ಫೆಬ್ರವರಿಯಲ್ಲಿ ಈಗಾಗಲೇ ಕೂಡ BMRCL ಟಿಕೆಟ್ ದರವನ್ನು ಏರಿಕೆ ಮಾಡಿರುವಂಥದ್ದು. ಅಂದರೆ BMTC 15ರಷ್ಟು ಟಿಕೆಟ್ ದರವನ್ನು ಹೆಚ್ಚಳ ಮಾಡಿದರೆ BMRCL ಬರೋಬ್ಬರಿ 60 ರೂಪಾಯಿ ಅಷ್ಟು, ಅಂದರೆ 50ರಷ್ಟು ಈಗಾಗಲೇ ಕೂಡ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿರುವಂಥದ್ದು. ಮಿನಿಮಮ್ BMRCLನಲ್ಲಿ 10 ರೂಪಾಯಿ ಇತ್ತು, ಮ್ಯಾಕ್ಸಿಮಮ್ 60 ರೂಪಾಯಿ ಇರುತ್ತೆ. ಅಂದರೆ ಇವತ್ತು ಬೆಳಗ್ಗೆ 7 ಗಂಟೆಯಿಂದ ಆ ಒಂದು ಮಿನಿಮಮ್ ದರದಲ್ಲಿ ಯಾವುದೇ ಥರವಾದಂಥ ದರವನ್ನು ಹೆಚ್ಚಳ ಮಾಡಿಲ್ಲ. ಮ್ಯಾಕ್ಸಿಮಮ್ನಲ್ಲಿ 60 ರೂಪಾಯಿ ಇದ್ದಂಥ ದರವನ್ನು 90 ರೂಪಾಯಿಗೆ ಹೆಚ್ಚಳ ಮಾಡಿರುವಂಥದ್ದು. ಅಂದರೆ BMRCLನ ದರಪಟ್ಟಿಯನ್ನು ನೋಡುವಂಥದ್ದಾದರೆ ಈಗಾಗಲೇ ಕೂಡ 60 ರೂಪಾಯಿ ಇದ್ದಂಥದ್ದು ಇವತ್ತು ಬೆಳಗ್ಗೆ 7 ಗಂಟೆಯಿಂದ ಈಗಾಗಲೇ 90 ರೂಪಾಯಿಯಷ್ಟು ದರವನ್ನು ಈಗಾಗಲೇ ಕೂಡ ಹೆಚ್ಚಳ ಮಾಡಿರುವಂಥದ್ದು. ಸದ್ಯ ನಾನು ಈಗಾಗಲೇ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರೋ ಸ್ಟೇಷನ್ನ ಮುಂಭಾಗದಲ್ಲಿದ್ದೀನಿ. ಸಾಕಷ್ಟು ಜನ ಪ್ರಯಾಣಿಕರು ಕೂಡ ಈಗಾಗಲೇ TV9 ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸಾಕಷ್ಟು ಜನರು ಈಗಾಗಲೇ ಹೇಳ್ತಾ ಇರುವಂಥದ್ದು, BMRCL ತನ್ನ ಏನೊಂದು ಪ್ರೆಸ್ ನೋಟ್ನಲ್ಲಿ ಹೇಳಿತ್ತು 46ರಿಂದ 50ರಷ್ಟು ದರವನ್ನು ಏರಿಕೆ ಮಾಡಿದ್ದೀವಿ ಅಂತ. ಆದರೆ ಯಾವುದೇ ಕಾರಣಕ್ಕೂ ಕೂಡ BMRCL 46ರಿಂದ 50ರಷ್ಟು ದರವನ್ನು ಹೆಚ್ಚಳ ಮಾಡಿಲ್ಲ, 1 to ಡಬಲ್ ಹೆಚ್ಚಳ ಮಾಡಿದೆ ಅನ್ನುವಂಥ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅವಿನಾಶ್, ಈಗಾಗಲೇ ಕೂಡ ಪ್ರಯಾಣಿಕರು ಅರ್ಜುನ್ ಅನ್ನುವಂಥವ್ರು ಮಾತಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಪ್ರತಿ ವಾರ ಕೂಡ ನಾನು ಭಾನುವಾರ ಕಬ್ಬನ್ ಪಾರ್ಕಿಗೆ ಬರ್ತೀನಿ, ಅಂದರೆ ಬೆನ್ನಿಗಾನಹಳ್ಳಿ ಮೆಟ್ರೋ ಸ್ಟೇಷನಿಂದ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರೋ ಸ್ಟೇಷನ್ಗೆ ಬರ್ತೀನಿ. ಸ್ಮಾರ್ಟ್ ಕಾರ್ಡ್ನ ಮೂಲಕವಾಗಿ ಮತ್ತು ಆನ್ಲೈನ್ನ ಮೂಲಕವಾಗಿ ಟಿಕೆಟ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ 26 ರೂಪಾಯಿ ಆಗ್ತಿತ್ತು. ಅಂದರೆ 30 ರೂಪಾಯಿ ಟೋಕನ್ ಇರುವಂಥ ದರ ಇವತ್ತು ಬರೋಬ್ಬರಿ 60 ರೂಪಾಯಿ ಆಗಿದೆ. ಅಂದರೆ 1 to ಡಬಲ್ ದರವನ್ನು ಹೆಚ್ಚಳ ಮಾಡಿದ್ದಾರೆ. ಅಂದರೆ BMRCL ಎಲ್ಲೋ ಒಂದು ಕಡೆ 1 to ಡಬಲ್ ಏರಿಕೆಗೆ ಮುಂದಾಯ್ತು ಅಂತೇಳಿ. ಅಂದರೆ ಕಳೆದ ವಾರ ಇದ್ದಂಥ 30 ರೂಪಾಯಿ ಟೋಕನ್ ದರ ಈ ವಾರ ಏಕಾಏಕಿ ಬೆಳಗ್ಗೆ 7 ಗಂಟೆಯಿಂದಲೇ 60 ರೂಪಾಯಿ ಆಗಿರುವಂಥದ್ದಕ್ಕೆ ಪ್ರಯಾಣಿಕರು ಕೂಡ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಕಳೆದ ತಿಂಗಳು BMTC ಟಿಕೆಟ್ ದರ ಹೆಚ್ಚಳ ಆಗಿತ್ತು, ಅದರಿಂದಲೇ ಕೂಡ ನಾವು ಚೇತರಿಕೆಯನ್ನು ಮಾಡ್ಕೊಳ್ತಾ ಇದ್ವಿ. ಅಷ್ಟರಲ್ಲೇ ಈಗಾಗಲೇ ಕೂಡ BMRCL 1 to ಡಬಲ್ ದರ ಏರಿಕೆ ಮಾಡಿರುವಂಥದ್ದು ಸರಿಯಲ್ಲ. ಸಾಕಷ್ಟು ಅಂದರೆ ಸೌಕರ್ಯಗಳನ್ನು ನೀಡಬೇಕಾಗತ್ತೆ, ಬೋಗಿಯ ಸಂಖ್ಯೆ ಹೆಚ್ಚಳ ಮಾಡಬೇಕಾಗತ್ತೆ, ಮಹಿಳೆಯರ ಸುರಕ್ಷತೆ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗತ್ತೆ. ಇದು ಯಾವುದನ್ನು ಕೂಡ ಮಾಡದೆ BMRCL ಏಕಾಏಕಿ 1 to ಡಬಲ್ ಏರಿಕೆ ಮಾಡಿರುವಂಥದ್ದು ಸರಿಯಲ್ಲ. ಅಂದರೆ ಸ್ಮಾರ್ಟ್ ಕಾರ್ಡ್ನ ಪ್ರಯಾಣಿಕರಿಗೆ 5% ಅಷ್ಟು ಈಗಾಗಲೇ ಕೂಡ ಏನೊಂದು ರಿಯಾಯಿತಿಯನ್ನು ನೀಡಿದರೆ, ಟೋಕನ್ನ ಮೂಲಕವಾಗಿ ಓಡಾಡುವಂಥ ಪ್ರಯಾಣಿಕರಿಗೆ ಯಾವುದೇ ತರವಾದಂತಹ ರಿಯಾಯಿತಿಯನ್ನು ನೀಡದೆ 1 to ಡಬಲ್ ದರ ಏರಿಕೆ ಮಾಡಿರುವಂಥದ್ದು ಸರಿಯಲ್ಲ ಅಂತೇಳಿ ಈಗಾಗಲೇ ಕೂಡ ಪ್ರಯಾಣಿಕರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಅವಿನಾಶ್, ಧನ್ಯವಾದ ಕಿರಣ್ ಸೂರ್ಯ.